ಬದ್ರಿಯಾ ಜುಮಾ ಮಸೀದಿ ತಲೆಮಗರು ಸಜಿಪಪಡು ಇದರ ನವೀಕೃತ ಮಸೀದಿ ಉದ್ಘಾಟನೆ ಹಾಗೂ 2 ದಿನಗಳ ಉಪನ್ಯಾಸ ಮತ್ತು ನೂರೆ ಹಜ್ಮೀರ ಆಧ್ಯಾತ್ಮಿಕ ಮಹಾಸಂಗಮ ಜನವರಿ 30 ರಿಂದ ಫೆಬ್ರವರಿ 1 ರವರೆಗೆ ನಡೆಯಲಿದ್ದು ಜನವರಿ 31ರ ಗುರುವಾರ ಸಂಜೆ 4 ಗಂಟೆಗೆ ನವೀಕೃತ ಮಸೀದಿ ಉದ್ಘಾಟನೆ ನಡೆಯಲಿದೆ. ಸಮಸ್ತ ಕೇರಳ ಜಮಾಯತುಲ್ ಉಲಾಮಾ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಜಫ್ರಿ ಮುತ್ತಕೋಯ ತಂಗಲು ಉದ್ಘಾಟಿಸಲಿದ್ದಾರೆ ಎಂದು ತಲೆಮಗರು ಮಸೀದಿ ಖತೀಬ್ ಟಿಎ ಅಹಮದ್ ಕಬೀರ್ ಹಾಮಿದಿ ಅನ್ನೂಜುಮೆ ಹೇಳಿದರು. ಇವರು ಬುಧವಾರ ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಕಾಜಿ ಶೈಖುನಾ ತ್ವಾಕ ಅಹಮದ್ ಮುಸ್ಲಿಯಾರ್ ಮಸೀದಿಯ ವಕ್ಫ್ ನಿರ್ವಹಣೆ ನಡೆಸಲಿದ್ದಾರೆ. ಸೈಯದ್ ಅಶ್ರಫ್ ತಂಗಲ್ ಆದೂರು ಅಸಾರ್ ನವಾಜ್ ನೇತೃತ್ವವನ್ನು ವಹಿಸಲಿದ್ದಾರೆ. ಅದೇ ದಿನ ರಾತ್ರಿ ಅಲಿ ಅಕ್ಬರ್ ಬಕಾವಿ ತನಿಯಾಪುರ ಅವರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ ಎಂದರು. ಜನವರಿ 31ರ ಶುಕ್ರವಾರದಂದು ಜುಮಾ ನೇತೃತ್ವವನ್ನು ಸೈಯದ್ ಅಬ್ದುಲ್ ರಶೀದ್ ಅಲಿ ಶಿಹಾಬ್ ತಂಗಲ್ ಪಾನಕಾಡ್ ವಹಿಸಲಿದ್ದಾರೆ. ಅದೇ ದಿನ ರಾತ್ರಿ ಧಾರ್ಮಿಕ ಉಪನ್ಯಾಸ ನಡೆಯಲಿದ್ದು ರಫೀಕ್ ಸಾದಿ ದೇಲಂಪಾಡಿ ಧಾರ್ಮಿಕ ಉಪನ್ಯಾಸವನ್ನ ನೀಡಲಿದ್ದಾರೆ. ಜನವರಿ 1ರ ಶನಿವಾರದಂದು ಸಂಜೆ 6 ಗಂಟೆಗೆ ಸರ್ವಧರ್ಮ ಸೌಹಾರ್ದ ಸಂಗಮ ನಡೆಯಲಿದ್ದು ವಿವಿಧ ಧರ್ಮಗಳ ಧಾರ್ಮಿಕ ಗುರುಗಳು, ರಾಜಕೀಯ, ಸಾಮಾಜಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಅದೇ ದಿನ ರಾತ್ರಿ ನೂರೆ ಅಜ್ಮೀರ್ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮದ್ರಸಾ ಮತ್ತು ಜಮಾತ್ ಸಮಿತಿ ಅಧ್ಯಕ್ಷ ಜಬೈರ್ ತಲೆಮಗರು, ನವೀಕೃತ ಮಸೀದಿ ಕಟ್ಟಡ ಸಮಿತಿ ಅಧ್ಯಕ್ಷ ತಲುಹಾನ್ ಅಲ್ಲಾವೆಡೆ, HIM ತಲೆಮಗರು ಪ್ರಧಾನ ಕಾರ್ಯದರ್ಶಿ ರಹೀಂ ಎನ್ಎಸ್ ಪತ್ರಿಕಾಗೋಷ್ಠಿ. ತುಂಬಾ ಶೀತಲವಾಗಿತ್ತು, ಆದ ಕಾರಣ ನವೀಕರಿಸಲಿಕ್ಕೆ ಪ್ರಾರಂಭಿಸಿದ್ದೇವೆ. ನವೀಕರಿಸುವಾಗ ಮರ್ಹೂಮ್ ಐದರ್ ಆಗಿಯವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಯಿತು. ಅವರ ಮರಣಾನಂತರ ಟಿ ಹುಮರಪ್ಪರವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಮಸೀದಿ ನವೀಕರಿಸಿ ನಮಗೆ ಒಂದು 4-5 ವರ್ಷದಲ್ಲಿ ನವೀಕರಿಸುವ ಮಧ್ಯದಲ್ಲಿ ನಮ್ಮ ಇಬ್ಬರು ಮಹನೀಯರು ಮರಣ ಹೊಂದಿರುತ್ತಾರೆ. ಹಾದಿ ಐದರ್ ಟಿ ಹುಮರಪ್ಪ. ನಂತರ ಇದರ ಅಧ್ಯಕ್ಷ ಸ್ಥಾನವನ್ನು ಸೈದುದ್ದೀನ್ ಅವರು ನಮ್ಮ ಮಸೀದಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ಇವಾಗ ನಾವು ಈ ಮಸೀದಿಯ ಸಂಪೂರ್ಣ ಕೆಲಸವನ್ನು ಪೂರ್ತಿಗೊಳಿಸುತ್ತಿದ್ದೇವೆ. ಮಹೋನ್ನತರ ಅಧ್ಯಕ್ಷರಾದಂತಹ ಸೈಯದುಲ್ ಉಲಮಾ ಸೈಯದ್ ಮೊಹಮ್ಮದ್ ಜಫ್ರಿ ತಂಗಲ್ ಅವರ ದಿವ್ಯ ಹಸ್ತದಿಂದ ನಾಳೆ ಸಂಜೆ 4 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಅದರ ನೇತೃತ್ವವನ್ನು ಬಹುಮಾನ್ಯರಾದ ಸೈಯದ್ ಮೊಹಮ್ಮದ್ ಜಫ್ರಿ ಮುತ್ತಕೋಯ ತಂಗಲ್ ಅವರು ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ಅದರ ವಕ್ಫ್ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ಕಾಜಿ ದಕ್ಷಿಣ ಕನ್ನಡ ಕಾಜಿಯಾದಂತಹ ತ್ವಾಕ ಅಹಮದ್ ಮುಸ್ಲಿಯಾರ್ ಅವರು ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ಅಸರ್ ನಮಾಜ್ಗೆ ನೇತೃತ್ವವನ್ನು ಸೈಯದ್ ಅಶ್ರಫ್ ತಂಗಲ್ ಆದೂರು ಅವರು ನೇತೃತ್ವ ವಹಿಸಿ ನಮಗೆ ಉದ್ಘಾಟನೆ ಮಾಡಿಕೊಳ್ಳಿದ್ದಾರೆ. ಮಹಾನರಾಯ ತುಂಬ ಸೈಯದವರು, ಅದೇ ರೀತಿ ಉಲಮಾ ಅವರು, ಅದೇ ಮೇಲೆ ಕೊಡಗು ಜಿಲ್ಲಾ ಕಾಜಿಯವರಾದಂತಹ ಅಬ್ದುಲ್ಲಾ ಫೈಜಿ ಅವರು ಈ ಸಂಗಮಕ್ಕೆ ಹಾಜರಿದ್ದಾರೆ. ಅದೇ ರೀತಿ 3 ದಿವಸದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವು ಈ ದಿನಗಳಲ್ಲಿ ಅದೇ ರೀತಿ ನಾಳೆ ರಾತ್ರಿ ಕೇರಳದಿಂದ ತನಿಯಾಪುರಂ ಎಂಬಲ್ಲಿಂದ ಅಕ್ಬರ್ ಅಲಿ ಬಾಕವಿ ಅವರಿಂದ, ಅದೇ ರೀತಿ 31ನೇ ತಾರೀಕು ಶುಕ್ರವಾರ ಜುಮಾ ನಮಾಜಿಗೆ ಪಾನಕ್ಕಾಡ್ ಕುಟುಂಬದ ಸೈಯದ್ ರಶೀದ್ ಅಲಿ ಶಿಹಾಬ್ ತಂಗಲ್ರವರು ನೇತೃತ್ವ ವಹಿಸಿ ಜುಮಾ ನಮಾಜ್ ಮಾಡಿ ನಮಗೆ ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ಅಂದು ರಾತ್ರಿ ರಫೀಕ್ ಸಾದಿ ದೇಲಂಪಾಡಿ ಅವರು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. 1ನೇ ತಾರೀಕು ಸಂಜೆ 6 ಗಂಟೆಗೆ ಸರ್ವಧರ್ಮ ಸೌಹಾರ್ದ ಮಹಾಸಂಗಮ, ಇದು ನಮ್ಮ ಊರಿನ ಒಂದು ದೊಡ್ಡ ಐಕ್ಯತೆಯನ್ನು ಎತ್ತಿ ನೋಡಿಸ್ತಾ ಇದೆ. ಕಾರಣ ಎಲ್ಲ ಧರ್ಮದವರು ಒಟ್ಟು ಸೇರಿ ಎಲ್ಲ ಧರ್ಮದವರನ್ನು ನಮ್ಮ ಮಸೀದಿ ಹತ್ತಿರ ಸರ್ವಧರ್ಮ ಮಹಾಸಂಗಮ, ಅದಕ್ಕೆ ಮುಖ್ಯ ಪ್ರಭಾಷಣಕಾರರಾಗಿ ಅನೀಸ್ ಕೌಸರಿ, KSC ಪ್ರೊಫೆಸರ್ ಆಗಿದ್ದ ಅನೀಸ್ ಕೌಸರಿ, SKSF ಕರ್ನಾಟಕ